ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ತುಂಬ ಚೆನ್ನಾಗಿರುತ್ತೆ, ಕೊನೆವರೆಗೂ ನೋಡಿ. ಏಕೆಂದರೆ ಅಜಿತ್ ಭೂಮಿ ದೂರ ಆಗಿದ್ದಾರೆ, ಒಬ್ರಿಗೊಬ್ರು ಮಾತುಕತೆಯೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇನ್ನು ಲಕ್ಷ್ಮಕ್ಕ ಬೇರೆ ಆ ಟೈಮಲ್ಲಿ ಬಂದು ಸಂಗೀತಮ್ಮನಿಗೆ ಅನುಮಾನ ಬರೋ ಥರ ಮಾಡಿದ್ದಾರೆ. ಸೊ ಏನಾಗುತ್ತೆ ಏನು ಕತೆ ಅಂತ ನೋಡೋಣ, ಕೊನೆವರೆಗೂ ನೋಡಿ. ಇನ್ನೇನು ಇಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಸಂಗೀತಮ್ಮನ ಯಾರ್ಯಾರು, ಭೂಮಿ ಅಜಿತ್ ಇಬ್ಬರು ಸೇರಿಕೊಂಡು. ಏನೂ ಇಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ, ಆ ಥರ ಯಾವುದೂ ಇಲ್ಲ. ಅತ್ತೆ, ನೀವು ಯಾಕತ್ತೆ ನನ್ನ ಬಂದಳಿದ್ದ ಅನುಮಾನ ಪಡ್ತಲೇ ಇದ್ದೀರಾ? ನೀವು ಇದೇ ರೀತಿ ಅನುಮಾನ ಪಡ್ತಾ ಇದ್ದರೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಮುನಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಅಯ್ಯೋ ಭೂಮಿ, ಆ ರೀತಿ ಮಾಡಬೇಡ, ನೀವಿಬ್ಬರು ಜೊತೆಗಿರ್ಬೇಕನ್ನೋದೇ ನನ್ನ ಆಸೆ. ನೀವಿಬ್ಬರು ದೂರ ಆಗ್ತಾರಂತ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಕಣೋ ಅಜಿತ. ನೀವಿಬ್ಬರು ಯಾವಾಗೂ ಇದೇ ರೀತಿ ಇರಬೇಕು ಅಂತ ಹೇಳಿ ಸಂಗೀತಮ್ಮ ಹೇಳ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಮ್ಯಾನೇಜ್ ಏನು ಮಾಡ್ತಾಳೆ ಗೊತ್ತಾ ಅತ್ತೆ? ಏನು ಗೊತ್ತಾ, ಅವ್ರದ್ದು ಒಂದು ಫಂಕ್ಷನ್ ಇತ್ತಂತೆ. ನನಗೆ ಒಂದಿಷ್ಟು ಸೀರೆಗಳು ಬೇಕು ಅಂತ ಕೇಳಿದರು ಲಕ್ಷ್ಮಕ್ಕ. ಹಾಗಾಗಿ ಒಂದು 4 ಸೀರೆಗಳನ್ನ ಕೊಡ್ತೀನಿ ಬನ್ನಿ ಅಂತೇಳಿ ಮನೆಗೆ ಬರೋಕ್ಕೆ ಹೇಳಿದ್ದೆ. ಈಗ ಬಂದಿದ್ದಾರೆ, ಅವ್ರಿಗೆ ಸೀರೆ ಕೊಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಲಕ್ಷ್ಮಕ್ಕನ. ಹೌದಲ್ವ ಲಕ್ಷ್ಮಕ್ಕ ಅಂತ ಕೂಡ ಕೇಳ್ತಾಳೆ. ಅವಳು ಏನು ಮಾತಾಡ್ತಾನೆ ಇರಲ್ಲ. ಸೊ ಸುಮ್ಮನೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಇಲ್ಲೆಲ್ಲರಿಗೂ ಟೀ ಕೊಡಿ ಅಂತೇಳಿ ಟೀನ ಕೊಡೋಕ್ಕೆ ಹೇಳ್ತಾರೆ ಶ್ರವಣ. ಇನ್ನೆಲ್ಲರಿಗೂ ಟೀ ಕೊಟ್ಟಾಯಿತು. ಇನ್ನು ಇಲ್ಲಿ ಒಂದು ಕಡೆ ಲಕ್ಷ್ಮಕ್ಕ ಇದ್ಕೊಂಡು, ಭೂಮಿ ಏನು ಭೂಮಿ ಇದೆಲ್ಲ, ನಾನು ಬೆಂಗಳೂರಿಗೆ ಬಸ್ ಹತ್ತಿ ಕಳಿಸ್ನಲ್ವಾ, ನೀನು ಎಲ್ಲೋದೆ ಮತ್ತೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೆ, ನಾನು ಬಟ್ಟೆಗಳು ತೊಗೊಂಡೋಗೋಣ ಅಂತ ಇಲ್ಲಿಗೆ ಬಂದೆ ಅಂತ ಶಾಕಿಂದ ಕೇಳ್ತಾರೆ. ಅಕ್ಕ, ನಾನು ಬೆಂಗಳೂರಿಗೆ ಬಸ್ ಹತ್ತಿಸ್ದೆ ನೀನು. ಸೊ ನಮ್ಮ ಅತ್ತೆ ಹಾಸ್ಪಿಟ್ಲ್ ಮುಂದೆನೇ ಆ ಬಸ್ ಹೋಯ್ತು. ನಾನಿನ್ನು ಯಾಕೋ ನನ್ನ ಮನಸ್ಸು ತಡಿಲಿಲ್ಲ, ಅಲ್ಲೇ ಇಳ್ಕೊಂಡು ನಾವು ಅರ್ಚನೆ ಮಾಡಿಸಿದ್ವಲ್ಲ ಅತ್ತೆಗೆ, ಅರ್ಶಿನ ಕುಂಕುಮ ಕಾಯೆಲ್ಲ ನನ್ನ ಹತ್ರ ಇತ್ತು, ಅದನ್ನು ತೊಗೊಂಡೋಗಿ ಅತ್ತೆ ಹಣೆಗಿಟ್ಟೆ. ಅವ್ರಿಗೆ ನೋಡಿದ್ರೆ ಕೈ ಮಿಟಿಕ್ಸ್ಬಿಟ್ಟು ಎಚ್ಚರಿಕೆ ಆಗ್ಬಿಡ್ತು. ಸೊ ಏನೆಲ್ಲ ಆಯಿತು ಗೊತ್ತಾ ಅಕ್ಕ, ಅವ್ರಿಗೆ ಕೋಮದಿಂದ ಹೊರಗಡೆ ಕೂಡ ಬಂದರು. ಮತ್ತು ಅಲ್ಲಿ ಎಲ್ಲರೂ ಬಂದು ತುಂಬ ಟೆನ್ಷನ್ನಿಂದ ಅವ್ರ ಹತ್ರ ಎಲ್ಲ ಮಾತಾಡಿದ್ರು, ಚೆನ್ನಾಗಿ ನಮ್ಮ ಹತ್ರ ಎಲ್ಲ ಮಾತಾಡಿದ್ರು. ಸೊ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಕೂಡ ಹೇಳಿದರು ಎಲ್ಲ. ಮತ್ತು ನಮ್ಮತ್ತೆ ಈ ರೀತಿ ಸೂಪ್ನೆಲ್ಲ ಮಾಡ್ಕೊಂಡು ಬಾ ಅಂತ ಕೇಳಿದರು. ಅಂಥ ಟೈಮಲ್ಲಿ ನಾನು ಏನಕ್ಕ ಮಾಡಬೇಕಿತ್ತು? ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟೆ ಅಕ್ಕ. ಇಷ್ಟೇ ನಡೆದಿದ್ದು ಅಂತ ನಡೆದಿರೋ ಸ್ಟೋರಿನೆಲ್ಲ ಹೇಳ್ತಾರೆ. ಭೂಮಿ, ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ ಭೂಮಿ, ನಿಮ್ಮ ಬಟ್ಟೆಗಳೆಲ್ಲ ತೊಗೊಂಡೋಗೋಣ, ನೀನು ಇಲ್ಲ ಹಾಸ್ಪಿಟ್ಲಲ್ಲಿ, ಇವ್ರ ಮನೇಲಿ ಇಲ್ಲ, ನೀನು ಬೆಂಗಳೂರಿಗೆ ಹೋಗ್ಬಿಟ್ಟಿದೀಯ ಅಂತ ನಾನು ಅಂದ್ಕೊಂಡ್ರೆ ನೀವು ಬಂದು ಇಲ್ಲಿದೆಯಾ ಅಂದಾಗ, ಇಷ್ಟೆಲ್ಲ ನಡೆದಾಗ ಲಕ್ಷ್ಮಕ್ಕ ಯಾಕೋ ನನ್ನ ಮನಸ್ಸು ತಡಿಲಿಲ್ಲ. ನಮ್ಮ ಅತ್ತೆ ಬೇರೆ ಯಾವುದೋ ಸೀರಿಯಸ್ ವಿಷಯನ ಇವಾಗ ಕೇಳೋಂಗಿಲ್ವಂತೆ, ಅವರು ಸೀರಿಯಸ್ ವಿಷಯನ ಏನಾದರೂ ಕೇಳಿದ್ರೆ ಮತ್ತೆ ಕೋಮಕ್ಕೆ ಹೋಗೋ ಚಾನ್ಸಸ್ ಇರುತ್ತಂತೆ ಅಂದಾಗ, ಭೂಮಿ ನಿನ್ನ ಲೈಫು ಮತ್ತೆ ಎಲ್ಲಿತ್ತೋ ಅಲ್ಲಿಗೆ ಬಂದು ನಿಂತಿದೆ, ನಾನು ಹೇಳ್ತಿದ್ನಲ್ಲ ಯಾವಾಗಲೂ ಅದೇ ರೀತಿ ಆಗೋಗ್ಬಿಟ್ಟಿದೆ ಭೂಮಿ ಅಂದಾಗ, ಲಕ್ಷ್ಮಕ್ಕ ಬೇಜಾರು ಮಾಡ್ಕೋಬೇಡಿ, ಈಗ ಒಂದು ಕೆಲಸ ಮಾಡಿ, ನೀವು ಹೊರಡಿ, ನಾನು ಒಳ್ಳೆ ಟೈಮ್ ನೋಡಿಕೊಂಡು ನಾನು ಬಂದೇ ಬರ್ತೀನಿ ಅಂತ ಹೇಳಿ ನೀವು ಹಾಗೆ ಹೋಗಬೇಡಿ ಅಕ್ಕ, ನಾನು ಜೊತೆ ಬಟ್ಟೆ ಕೊಡ್ತೀನಿ, ಒಂದು 4 ಜೊತೆ ತೊಗೊಂಡೋಗಿ ನಮ್ಮ ಅತ್ತೆಗೆ ಡೌಟ್ ಬರುತ್ತೆ ಅಂತ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆ ಸದಾನಂದ್ ಅಂತ ಕರೆದ್ಬಿಟ್ಟು ಸ್ಟೇಷನ್ನಲ್ಲಿ ಅಜಿತ್ತು ಒಂದಿಷ್ಟು ಎನ್ಕ್ವೈರಿ ಮಾಡ್ತಾ ಇರ್ತಾನೆ. ಏನೇನೋ ಅಂದರೆ ಯಾವುದೋ ಒಂದು ಕೇಸಸ್ನ ಹ್ಯಾಂಡ್ಲು ಮಾಡ್ತಾ ಇರ್ತಾನೆ. ಅದರಲ್ಲಿ ಒಬ್ಬರು ಡಿಗ್ರಿನೋ ಏನೋ ಓದೋ ಹುಡುಗ ಇದ್ದಾನೆ. ಅವನ್ನೇನೋ ಇದು ಮಾಡಬೇಡಿ, ಅಂದರೆ ಅರೆಸ್ಟ್ ಮಾಡಬೇಡಿ, ಇಲ್ಲಿ ಕರ್ಕೊಂಡು ಬನ್ನಿ, ಅವನ್ನ ಸ್ವಲ್ಪ ಬುದ್ಧಿ ಹೇಳಿಬಿಟ್ಟು ಕಳ್ಸೋಣ ಅಂತೇಳಿ ಹೇಳ್ತಾನೆ. ಅಜಿತ್ ಇದ್ಕೊಂಡು ಬೇರೆಯನ್ನೆಲ್ಲ ಕ್ಷಮಿಸೋ ಬುದ್ಧಿ ಇದೆ ನಿನಗೆ, ಆದರೆ ಭೂಮಿ ಏನೋ ಮಾಡಿದ್ದಾಳೆ, ಭೂಮಿನ ಯಾಕೋ ಕ್ಷಮಿಸ್ತಾ ಇಲ್ಲ ಅಂದಾಗ, ನನಗೆ ಅವಳ ಸುದ್ದಿ ಎತ್ಬಿಡಿ, ತುಂಬ ಇರಿಟೇಷನ್ ಆಗುತ್ತೆ ನನಗೆ ಅಂತ ಹೇಳಿ ಹೇಳ್ತಾನೆ. ಯಾಕಪ್ಪ ಇರಿಟೇಷನ್ ಆಗುತ್ತೆ ನಿನಗೆ, ಅವಳಿಗೆ ಅಂಥದ್ದು ಏನೋ ಮಾಡಿದಾಳೆ ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯನ ವಾದಿ ಮಾಡ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ಸಂಗೀತಮ್ಮನಿಗೆ ಅನುಮಾನ ಶುರುವಾಗಿ ಅಜಿತ್ನಿಗೆ ಫೋನ್ ಮಾಡ್ತಾರೆ. ಆವಾಗ ಫೋನ್ ಎತ್ತಿ, ಅಮ್ಮ ಹೇಳಮ್ಮ ಅಂತೇಳಿ ಕೇಳಿದಾಗ, ಏನೋ ಯಾಕೋ ನಿನ್ನ ಮಧ್ಯೆ ಭೂಮಿ ಮಧ್ಯೆ ಏನಾದರೂ ಇದೆಯೇನೋ? ನಾನು ಬೆಳಗ್ಗೆ ನೋಡಿದೆ, ಅವಳು ಶಾರದಾ ರೂಮಿಂದ ಈಚೆ ಬಂದಳು, ಮತ್ತು ಈ ಕೂಡ ಶಾರದಾ ರೂಮಲ್ಲೇ ಕೂತಿದ್ದಾಳೆ. ಏನು ನಡೆದಿದೆಯೋ, ನೀವಿಬ್ಬರ ಮಧ್ಯದಲ್ಲಿ ನಾನು ಇಲ್ದಾಗ ಏನಾದರೂ ಜಗಳ ಆಯ್ತೇನೋ, ಹೇಳೋ ಪ್ಲೀಸ್ ಕಣೋ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಸಂಗೀತ. ಅಮ್ಮ ಹಾಗೇನಿಲ್ಲಮ್ಮ, ಯಾಕಮ್ಮ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಾ ಇದೆಯಾ? ನೀನು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡಮ್ಮ, ನಾನು ಭೂಮಿ ತುಂಬ ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿರೋ ಕಪಲ್ಸ್ ನಾವಿಬ್ಬರು ಕೂಡ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸೊ ಏನೇ ಹೇಳಿದ್ರು ಕೂಡ ಸತ್ಯನ ಸುಮ್ಮನೆ ನೋಡ್ಕೊಂಡು ನಗ್ತಾ ಇರ್ತಾನೆ. ಏನು ಡೌ ಬಿಡ್ತಾನೆ ಅವ್ರ ಅಮ್ಮನ ಹತ್ರ ಅಂತ ಹೇಳ್ಬಿಟ್ಟು. ಅಮ್ಮ ಪ್ಲೀಸ್ ಅಮ್ಮ, ನೀನು ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲಮ್ಮ, ನಿಜವಾಗೂ ನಾನು ಅವಳು ತುಂಬ ಚೆನ್ನಾಗಿದ್ದೀವಮ್ಮ, ಅವಳಿಗೆ ಇವಾಗ ಮಲ್ಗೆ ಹೊತ್ತು ತೊಗೊಂಡು ಬರ್ತೀನಮ್ಮ ನಾನು ಮನೆಗೆ ಅಂತ ಕೂಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಮತ್ತು ಒಂದು ನಿಮಿಷ ಹಂಗೆ ಇರೋ ಫೋನಲ್ಲಿ ಲೈನಲ್ಲಿ ಅಂತೇಳಿ ಸಂಗೀತ ಮನೆಯೊಳಗಡೆ ಕರ್ಕೊಂಡು ಬರ್ತಾರೆ. ರಾಮಣ್ಣ ಶ್ರಾವಣ ಇಬ್ಬರು ಕೂಡ ಹಿಂದೆ ಹೋಗ್ತಾ ಇರ್ತಾರೆ. ಇಲ್ಲಿ ಇವಳು ರೂಮಲ್ಲಿ ಮಲ್ಕೊಂಡಿರ್ತಾಳೆ, ಯಾರು ಭೂಮಿ ಸುಮ್ಮನೆ ಕೂತಿರ್ತಾಳೆ ಶಾರದಮ್ಮನ ರೂಮಲ್ಲಿ.
ಅಲ್ಲಿಗೋಗಿ ಭೂಮಿ ಅಂತ ಮಾತಾಡಲ್ಲ, ಒಂದ್ಸರಿ ತಟ್ಟಿ ಮಾತಾಡಿಸ್ತಾಳೆ. ಅವಾಗಿದ್ದಾಳ್ತಾಳೆ, ಅತ್ತೆ ನಿಮ್ಗೆ ಏನಾದ್ರು ಬೇಕಿತ್ತ ಅತ್ತೆ? ಅಯ್ಯೋ ನಾನೇ ತೊಗೊಂಡು ಬರ್ತಿದ್ದೆ, ನೀವು ಯಾಕತ್ತೆ ಇಲ್ಗಾನೆ ಹುಡುಕೊಬಂದಿರ ಅಂದರೆ ನನಗೇನು ಬೇಕಿಲ್ಲ, ತಗೋ ಸಾಹೇಬ್ರು ಫೋನ್ ಮಾಡಿದ್ದಾರೆ ಅಂದರೆ ನಿನ್ನ ಗಂಡ ಫೋನ್ ಮಾಡಿದ್ದಾನೆ, ಮಾತಾಡಬೇಕಂತೆ, ಮಾತಾಡು ಅಂತೇಳಿ ಫೋನ್ನ ಕೊಡ್ತಾನೆ. ಅವಳು ಒಂದೇ ಮಾತಾಡೋದು, ಸಾಹೇಬ್ರೆ ನೀವು ಬೇಗ ಬನ್ನಿ ಸಾಹೇಬ್ರೆ, ಬರಬೇಕಾದಾಗ ನನಗೆ ಮಲ್ಗೆ ಹೂವು ತೊಗೊಂಡು ಬನ್ನಿ ಅಂತ ಹೇಳಿ, ಅತ್ತೆ ಮಳೆ ಮಾಡೋ ಆಗಿದೆ, ನಾನು ಬಟ್ಟೆಗಳನ್ನ ತೊಗೊಂಡು ಬರಬೇಕು, ನಾನು ಹೋಗ್ತೀನಿ ಅತ್ತೆ ಅಂತ ಫೋನ್ನ ಕೊಟ್ಟು ಹೊರಟೋಗ್ಬಿಡ್ತಾಳೆ. ಅವಳಿಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಯಾಕೆಂದರೆ ಬೇರೆ ಆಗಿರ್ತಾರಲ್ವ. ಸೊ ಹಾಗಾಗಿ ಅವ್ರ ಅಮ್ಮನಿಗೋಸ್ಕರ ಅಷ್ಟೇ ಇಲ್ಲಿರೋದು, ಶಾರದಮ್ಮನಿಗೋಸ್ಕರ. ಸೊ ನೋಡಿದ್ರೇನೋ ನಾನು ಹೇಳೋದು ನೀವು ನಂಬ್ತಾನೆ ಇಲ್ಲ, ನನ್ನ ಮೇಲೆ ಸುಮ್ಮನೆ ನೀವೇ ಅನುಮಾನ ಪಡ್ತಾ ಇದ್ದೀರಾ. ಭೂಮಿ ಅಜ್ಜಿತು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನಾನು, ಅವರೇನೋ ಜಗಳಾಡ್ಕೊಂಡಿದ್ದಾರೆ ಇಬ್ಬರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನಚ್ಚಿ ಇದ್ಕೊಣಮ್ಮ, ಅಮ್ಮ ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಮ್ಮ ಪ್ಲೀಸ್ ಅಮ್ಮ, ಅವ್ರು ತುಂಬ ಚೆನ್ನಾಗಿದ್ದಾರೆ, ಅದಕ್ಕೆ ಅಣ್ಣ ಇಬ್ಬರು ಒಳ್ಳೆ ಕಪಲ್ಸ್ ಅಮ್ಮ ಅವರಿಬ್ಬರು ಅಂತ ಹೇಳ್ಬಿಟ್ಟು ನಚ್ಚಿ ಕನ್ವಿನ್ಸ್ ಮಾಡ್ತಾ ಇರ್ತಾನೆ. ಶ್ರವಣ್ ಕೂಡ ಹಾಗೆ, ಅಕ್ಕ ನಿನಗೆ ಯಾಕಾಗ ಅನ್ನಿಸ್ತಾ ಇದೆ ಅಕ್ಕ? ಇಲ್ಲ ಅಕ್ಕ, ಅವರಿಬ್ಬರು ತುಂಬ ಚೆನ್ನಾಗಿದ್ದಾರಕ್ಕ, ಅವರಿಬ್ಬರು ಜಗಳಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಏನಾದರೂ ಜಗಳ ಆಡಿದರೆ ಇಬ್ಬರು ಒಂದಾಗ್ತಾರೆ ಬೇಗ ಅವರು, ನೀವು ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ತುಂಬ ಬೇಜಾರು ಮಾಡ್ಕೊಂಡು ಅಜ್ಜಿತ್ತು ನೋಡ್ದ, ಅವಳು ಎಷ್ಟು ಕೊಬ್ಬು ತೋರಿಸಿದ್ಲು, ಈಗ ಮಾತಾಡ್ದಂಗೆ ಫೋನ್ನ ಹೇಳ್ಬಿಟ್ಟು ಅಮ್ಮನಿಗೆ ಹೊರಟೋಗ್ಬಿಟ್ಲು ಅಂತ ಹೇಳಿ ಹೇಳಿದಾಗ, ಅಲ್ಲಪ್ಪ ಈ ಹುಡುಗಿ ಏನು ಮಾತಾಡಬೇಕಿತ್ತು ನಿನ್ನ ಹತ್ರ, ನೀನು ಮಾತಾಡ್ತಿರೋದು ಅದೇ ರೀತಿ ಅಲ್ವಾ ಅಂತೇಳಿ ಹೇಳ್ತಾರೆ. ಸೊ ಇನ್ನೇನೋ ಇಲ್ಲಿ ಒಂದು ಕಡೆ ಶ್ರವಣ್ ರೂಮಿಗೆ ಕರೆದು ನಚ್ಚಿನ ನಿನಗೆ ಬೇಗ ಸತ್ಯನ ಬರೋಕ್ಕೆ ಹೇಳು, ಸತ್ಯನ ಹತ್ರ ಮಾತಾಡಬೇಕು ಅಂದಾಗ, ಅಣ್ಣನ ಜೊತೆ ಇರ್ತಾನೆ ಅಂದಾಗ, ನೀನೊಂದು ಕೆಲಸ ಮಾಡು ಮೆಸೇಜ್ ಹಾಕು ಅಂತ ಹೇಳ್ಬಿಟ್ಟು ನಚ್ಚಿಗೆ ಹೇಳ್ತಾನೆ ಶ್ರವಣ್. ಅವಾಗ ಮೆಸೇಜ್ ಹಾಕ್ತಾನೆ ಸತ್ಯಣ್ಣಂಗೆ. ಆ ಮೆಸೇಜ್ನ ನೋಡಿಕೊಂಡು, ನನಗೆ ಒಂದು ಲಾಯರ್ದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ಕ್ಲೈಂಟ್ಸ್ ಯಾರೋ ಮೆಸೇಜ್ ಹಾಕಿದ್ದಾರೆ ಅಂತೇಳಿ ಸತ್ಯಣ್ಣ ಅಲ್ಲಿಂದ ಮನೆಗೆ ಹೊರಟು. ಇನ್ನು ಇಲ್ಲಿ ಅಜಯ್ ಸುಮ್ಮನೆ ಪೊಲೀಸ್ ಸ್ಟೇಷನಲ್ಲಿ ಕೂತಿರ್ತಾನೆ. ಇಲ್ಲಿ ಇವರೆಲ್ಲ ಮೀಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಏನಾದರೂ ಮಾಡಿ ಹೇಗಾದರೂ ಮಾಡಿ ಒಂದು ಮಾಡಬೇಕು ಭೂಮಿನ ಅಜಿತ್ ಅನ್ನೋದು ಫ್ಯಾಮಿಲಿ ಉದ್ದೇಶ ಆಗಿರುತ್ತೆ. ಇನ್ನು ಅಲ್ಲಿಗೆ ಸತ್ಯಣ್ಣ ಬರ್ತಾನೆ, ಎಲ್ಲರಿಗೂ ನಮಸ್ಕಾರ, ಯಾಕೆ ನೀವು ನನಗೆ ಮೆಸೇಜ್ ಹಾಕಿದ್ರಾ, ಅರ್ಜೆಂಟ್ ಬನ್ನಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇನ್ನು ಇವು ಎರಡು ಕಮಂಗಿಗಳ ಥರ ಇಲ್ಲಿ ನಿಂತಿರ್ತಾರೆ. ದೇವಿಯೇನೇ ಅಂಜಿಬ್ರು ಕೇಳಿಸ್ಕೊಂಡು ಕದ್ದು ಮುಚ್ಚಿ, ಅಲ್ಲ ಕಣ ಸತ್ಯ, ಇವ್ರನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕಲ್ಲೋ, ಏನಾದರೂ ಪ್ಲ್ಯಾನ್ ಮಾಡಲೇಬೇಕಲ್ವಾ ಅಂತೇಳಿ ಹೇಳಿದಾಗ, ಏನಾದರೂ ಮಾಡಲೇಬೇಕು ಮತ್ತು ಮಾಡಿಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಈಗ ಏನು ಪ್ಲ್ಯಾನ್ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು ನಾವು ಅಂತೇಳಿ ಮಾತಾಡ್ಕೊಳ್ಬೇಕಾದಾಗ, ಇಲ್ಲ ಕಣ ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಟ್ಟಿಗೆ ಜೊತೆಗಿರೋ ಥರ ನಾವು ಮಾಡಲೇಬೇಕು ಅಕ್ಕನಿಗೋಸ್ಕರ ಅಂತೇಳಿ ಶ್ರವಣ್ ಹೇಳ್ತಾ ಇರ್ತಾನೆ. ಹಾಗಿದ್ರೆ ಹೇಗೆ ಮಾಡೋದು ಇವರಿಬ್ಬರನ್ನ ಜೊತೆಗಿರೋ ಥರ, ಒಬ್ರು ಆ ಕಡೆ ಆದರೆ ಒಬ್ರು ಈ ಕಡೆ, ಅಂಥದ್ರಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ ಅಂತ ನಚ್ಚಿ ಹೇಳ್ತಾನೆ. ಅದಕ್ಕೊಂದು ಪ್ಲಾನ್ ಇದೆ ಕಣ ನನ್ನ ಹತ್ರ ಅಂತೇಳಿ ಒಂದಿಷ್ಟು ಪ್ಲಾನ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಎಲ್ಲರಿಗೂ ಕೂಡ. ಅದನ್ನು ಈ ದೇವಿಯನಿ ಅಂಜಿಬ್ರು ಕೇಳಿಸ್ಕೊಂಡು ಓಹೋ ಅಂತ ಅಂದ್ಕೊಂಡು ಸಿಟ್ಟು ಮಾಡ್ಕೊಂಡು ನಿಂತಿರ್ತಾರೆ. ಇನ್ನು ಇಲ್ಲಿ ಇವ್ರ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಕೂಡ ಸರಿ ಆಯಿತು ಇದೇ ರೀತಿ ಪ್ಲ್ಯಾನ್ ಮಾಡೋಣ ಅಂತ ಮಾತಾಡ್ಕೊತಾರೆ. ಆಮೇಲೆ ಇಲ್ಲಿ ಫೋನ್ ಮಾಡು ಫಸ್ಟು ನೀನು ಯಾರಿಗೆ, ಅಜಿತ್ಗೆ ಅಂತೇಳಿ ಹೇಳ್ತಾರೆ. ಇನ್ನೇನು ನಚ್ಚಿ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಬರೋಕ್ಕೆ ಹೇಳ್ತಾನೆ ಅವ್ರ ಅಣ್ಣನ. ಸೊ ಎಲ್ಲರೂ ನಕ್ಕೊಂಡು ಒಬ್ರಿಗೊಬ್ರು ಕೈ ತೊಡ್ಕೊಂಡು ಈ ಪ್ಲಾನ್ ವರ್ಕೌಟ್ ಮಾಡಲೇಬೇಕು ನಾವು ಅಂತ ಅಂದ್ಕೊಳ್ತಾ ಇರ್ತಾರೆ. ಇನ್ನಿಲ್ಲಿ ಒಂದು ಕಡೆ ದೇವಿನೇ ಅಂಜಿಬ್ರು ರೂಮಿಗೆ ಬಂದುಬಿಟ್ಟು ಸಿಟ್ಟು ಮಾಡಿಕೊಂಡು ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ರೆ ಇವರಿಬ್ಬರು ಒಂದು ಮಾಡಬೇಕಂತ ಇವ್ರ ಫ್ಯಾಮಿಲಿ ಎಲ್ಲ ಜಾಯಿಂಟ್ ಆಗ್ತಿದ್ದಾರಲ್ಲ ಬೇಬಿ, ಹೇಗಾದರೂ ಮಾಡಿ ನಾವು ಇವ್ರ ಜೊತೆಗೆ ಸೇರಿಕೊಂಡು ನಾವು ಕೂಡ ಇವ್ರ ಥರನೇ ಆಟ ಆಡಿ ಅದರೊಳಗಡೆ ಹೋಗಿ ಕೂತ್ಕೊಂಡು ಇವ್ರನ್ನೇ ಹೊರಗಡೆ ತಳ್ಳಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಒಂದು ಪೈಪೋಟಿ ಇರೋರನ್ನ ಅವ್ರ ಜೊತೆಗೆ ಹೋಗಿ ನಾವು ಕೂಡ ಅವ್ರ ಥರನೇ ತಾಳು ಹಾಕಬೇಕು, ಅವ್ರ ಥರನೇ ಮಾತಾಡಿ ನಾವು ನಿಮ್ಮ ಸಪೋರ್ಟಾಗಿ ನಿಂತ್ಕೋತೀವಿ ಅಂತೇಳಿ, ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ ಅಂತೇಳಿ ಅವ್ರ ಜೊತೆಗೆ ಹೋಗಿ ನಾವು ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇವ್ರ ಉದ್ದೇಶ ಎಲ್ಲ ಬರೀ ಅವರಿಬ್ಬರನ್ನ ದೂರ ಮಾಡಬೇಕು, ಫ್ಯಾಮಿಲಿಗೆ ನಾನು ಒಡತಿ ಆಗಬೇಕು ಅನ್ನೋದು ಅಷ್ಟೇ. ದೇವಿಯನಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಬರೀ ಅದು ಬೇಕಷ್ಟೇ, ಅವ್ರಿಗೆ ಫ್ಯಾಮಿಲಿ ಬೇಡ. ಇನ್ನು ಅಷ್ಟರಲ್ಲೇ ಬರ್ತಾನೆ ಯಾರು, ಅಜಿತ್ ಬಂದು ಭೂಮಿ ಎದುರಾಗ್ತಾಳೆ. ಹಂಗೆ ಒಂದು ಡಿಕ್ಕಿ ಹೊಡೆದು ಒಂದಿಷ್ಟು ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಇಬ್ಬರಿಗೆ. ಸ್ಟಾರ್ಟ್ ಆಗಿಬಿಟ್ಟು ಇನ್ನು ಫೈನಲಿ ಒಂದು ಸ್ವಲ್ಪ ಹೊತ್ತು ಮುಖ ನೋಡಿಕೊಂಡು ಬಿಟ್ಟು, ಅಮ್ಮ ಹೇಗಿದ್ದಾರೆ, ಅಪ್ಪ ಶ್ರವಣ್ ಮಾಮ ಹೇಗಿದ್ದಾರೆ ಅಂತ ಎಲ್ಲರನ್ನೂ ಕೇಳಿದಾಗ ಭೂಮಿ ಇದ್ಕೊಂಡು ಯಾಕೆ ಈ ರೀತಿ ಕೇಳ್ತಿದ್ದಾರಲ್ಲ, ರೂಮಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಸಡನ್ನಾಗಿ ಅಲ್ಲಿಂದ ಬಂದುಬಿಡ್ತಾನೆ ಅಜಿತ್ತು. ಬಂದು ಇಲ್ಲೆಲ್ಲರೂ ನಿಂತಿರ್ತಾರಲ್ವ, ಎಲ್ಲರೂ ಜಾಯಿಂಟಾಗಿ ಮಾತಾಡ್ತಾ ಇರ್ತಾರಲ್ಲ, ಬಜ್ಜಿ ತಿನ್ಕೊಂಡು ನಿಂತಿರ್ತಾರೆ. ನೀನು ತುಂಬ ಚೆನ್ನಾಗಿ ಮಾಡಿದಿರ ಬಜ್ಜಿ ಅಂತಂದಾಗ, ಈಗ ಅಜಿತ್ತು ಭೂಮಿ ಒಂದಾದರೆ ಇನ್ನಷ್ಟು ನಿಮಗೆ ಬಜ್ಜಿ ಮಾಡಿಕೊಡ್ತೀನಿ ಅಂತ ಕೂಡ ಪಲ್ಲವಿ ಹೇಳ್ತಾಳೆ. ಸೊ ಹಾಗಿದ್ರೆ ಈಗ ಬರ್ತಾ ಇದ್ದಾನೆ ಅಜಿತ್ತು, ನೀವೆಲ್ಲರೂ ತುಂಬ ಚೆನ್ನಾಗಿ ಪ್ಲಾನ್ನ ಇಲ್ಲಿ ಹೇಳಬೇಕು ಅವನಿಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿರ್ತಾರೆ, ಒಂದು ಪ್ಲಾನ್ ಮಾಡಿರ್ತಾರಲ್ಲ. ಸೊ ಹಾಗಾಗಿ ಸರಿ ಆಯಿತು, ಆಗಿದ್ರೆ ಮಾಡೋಣ ಬಿಡಿ, ಯಾರು ತಿರ್ಗಾ ನರ್ವಸ್ ಆಗಬೇಡಿ, ತುಂಬ ಚೆನ್ನಾಗಿ
ಚೆನ್ನಾಗಿ ಮಾತಾಡಿ ಹೇಗಾದರೂ ಮಾಡಿ ಅಜಿತ್ ಭೂಮಿನ ಒಂದು ಮಾಡಬೇಕು ಅಂತ ಅಜ್ಜಿ ಕೂಡ ಹೇಳ್ತಾರೆ. ಸತ್ಯಣ್ಣ ಕೂಡ ಅದನ್ನೇ ಹೇಳ್ತಾರೆ, ಹೌದೌದು ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಇವಾಗ ಬರ್ತಿದ್ದಾನೆ ಅಜಿತ್ತು, ಈಗ ಸೈಲೆಂಟಾಗಿ ಅಂದಾಗ ಬಜ್ಜಿ ತಿನ್ನೋದನ್ನ ಕೆಳಗಡೆ ಇಟ್ಟು ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಅಜಿತ್ ಬಂದ ತಕ್ಷಣ ಏನು ನಡೀತು, ಏನಾಯಿತು, ಅಮ್ಮನಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ಟೆನ್ಷನಿಂದ ಗಾಬರಿಯಿಂದ ಕೇಳ್ತಾನೆ. ಆವಾಗ ಶ್ರವಣ್ ನಿಂತ್ಕೊಂಡು ಹೇಳ್ತಾನೆ, ಏನಪ್ಪ ಹೇಳಿ, ಎಲ್ಲ ನೀನೇ ಇದಕ್ಕೆ ಹೊಣೆ. ಏನು ಗೊತ್ತಾ, ನೀನೇ ಬೇರೆ ಫೋನ್ ಮಾಡಿದ್ಲು, ನೀನು ಭೂಮಿ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅವಳು ಮಾತಾಡಲಿಲ್ಲ. ಅದನ್ನ ಕೇಳಿಸ್ಕೊಂಡು ಎಷ್ಟು ಅನುಮಾನ ಪಡ್ತಿದ್ದಾಳೆ ಗೊತ್ತಾ ನಿಮ್ಮಿಬ್ಬರ ಮೇಲೆ. ಏನೋ ಆಗಿದೆ ಇವ್ರಿಗಿಬ್ಬರಿಗೆ, ಏನೋ ಆಗಿದೆ ಅಂತೇಳಿ ಟೆನ್ಷನ್ ಮಾಡಿಕೊಂಡು ಹಂಗೆ ಎದೆ ಇಟ್ಕೊಬಿಟ್ರು, ಹಂಗೆ ಸುಸ್ತಾಗ್ಬಿಡ್ತು ಅವಳಿಗೆ ಅಂತೇಳಿ ಹೇಳಿದಾಗ ಹೌದಾ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದಾಗಿ ಇಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿ ಸುಳ್ಳು ಹೇಳ್ತಾರೆ. ಸಂಗೀತಮ್ಮನಿಗೆ ತುಂಬ ಹುಷಾರಿಲ್ದಂಗೆ ಆಗಿಬಿಡ್ತು, ಇದ್ಕಿದ್ದಂಗೆ ಎದೆ ಇಟ್ಕೊಂಡು ಬಿದ್ದೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೇನಾಯಿತು ಅಂತ ಕೇಳ್ತಾನೆ ಇರ್ತಾನೆ ಅಜಿತ್ತು. ಏನಾಯ್ತಂತ ಹೇಳಪ್ಪ, ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೇಳೋಂಗಿಲ್ಲ. ಇಲ್ಲೇ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತಲೇ ಅವಳು ಹೇಳ್ತಾ ಇದ್ದಾಳೆ. ನಾವು ಏನು ಮಾಡೋಕ್ಕಾಗುತ್ತೆ ಅಂತ ರಾಮಣ್ಣ ಕೂಡ ಹೇಳ್ತಾರೆ. ದೇವಿಯನೇನೋ ಅಷ್ಟೇ, ಏ ಅಜಿತಾ ಏನೋ ನಿಮ್ಮಿಬ್ಬರದ್ದು ಮುಂಗೋಪ, ಇಬ್ಬರು ಫಸ್ಟು ಒಂದಾಗ್ರು ಅಂತೇಳಿ ಅವಳು ಕೂಡ ಹೇಳ್ತಾಳೆ. ಸೊ ಮತ್ತು ಅವನು ಇವಾಗ ನಾನು ಏನು ಮಾಡಬೇಕು ಅಂತೇಳಿ ಅಜಿತ್ ಕೇಳ್ತಾನೆ. ಏನು ಮಾಡಬೇಕಾ, ನಾವು ಹೇಳ್ತೀವಿ ಅದನ್ನು ಮಾಡು ಅಷ್ಟೇ, ಹೇಗಾದರೂ ಮಾಡಿ ಅಮ್ಮನಿಗೆ ಕನ್ವಿನ್ಸ್ ಮಾಡಿ ನೀವಿಬ್ಬರು ಚೆನ್ನಾಗಿರೋ ಥರ ಮಾಡಲೇಬೇಕು. ಇಲ್ಲ ಅಂತಂದರೆ ಅಮ್ಮನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮತ್ತೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಮತ್ತೆ ಕೋಮಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಕೂಡ ಎದುರಿಸ್ಬಿಡ್ತಾರೆ. ಆಗ ಇನ್ನೇನು ಅಜಿತ್ ನೆನಪು ಮಾಡ್ಕೊತಾನೆ, ನಮ್ಮ ಅಮ್ಮನಿಗೆ ಏನಾದ್ರು ಈ ಥರ ಶಾಕ್ ಆಗಿ ಮತ್ತೆ ಎದೆ ಇಟ್ಕೊಂಡು ಮತ್ತೆ ಎದೆ ನೋವು ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದಂತ ಅಜಿತ್ ಅತಿಯಾದ ಪ್ರೀತಿಯಿಂದ ನೆನಪು ಮಾಡ್ಕೊತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ಸಿಗ್ತೀನಿ. ಸೊ ನಾಳೆ ಏನು ಪ್ಲ್ಯಾನ್ ವರ್ಕೌಟ್ ಆಗುತ್ತೆ, ಏನು ಮಾಡ್ತಾರೆ, ಭೂಮಿನ ಅಜಿತ್ನ ಎಲ್ಲರೂ ಸೇರಿಕೊಂಡು ಒಂದು ಮಾಡಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಪ್ಲಾನ್ ಅಂತೂ ಮಾಡಿದರೆ ದೊಡ್ಡದಾಗೆ, ಒಂದು ಕಡೆ ಇಬ್ಬರನ್ನ ಸೇರಿಸಿ ಮನಸ್ಸು ಬಿಚ್ಚಿ ಮಾತಾಡೋ ಥರ ಮಾಡಿ ಜೊತೆಗಿರೋ ಥರ ಮಾಡಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿ ಮಾಡಿರ್ತಾರೆ. ಸೊ ನೋಡೋಣ ಆಯಿತಾ, ನಾಳೆ ಸಿಗ್ತೀನಿ ಒಳ್ಳೆ ಒಂದು ವಿಡಿಯೋ ಜೊತೆ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.